ಅಗ್ನಿಸಾಕ್ಷಿ ಮೂಲಕ ಸನ್ನಿಧಿಯಾಗಿ, ಸೀತಾರಾಮ ಮೂಲಕ ಸೀತೆಯಾಗಿ, ಇದೀಗ ಗೆಳತಿ ಗಾಯತ್ರಿ ಮೂಲಕ ಪಾರ್ವತಿಯಾಗಿ ನಿಮ್ಮೆಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ಬರ್ತಾ ಇದ್ದಾರೆ. ಹಾಗೆ ರೆಡಿ ಆಗಿದ್ದಾರೆ ನಮ್ಮ ವೈಷ್ಣವಿ ಗೌಡ ಅವರು. ಈಗ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರ ಪಾತ್ರದ ಬಗ್ಗೆ ಮಾತಾಡ್ಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬಾ ಟೈಮ್ ಆಯ್ತು ಅನಿಸ್ತಿದೆ ನಿಮ್ಮನ್ನ ನೋಡಿ. ಡೆಫಿನೆಟ್ಲಿ 2 ವರ್ಷ ಆದ್ಮೇಲೆ ಮತ್ತೆ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊತಿದ್ದೀನಿ. ಅಂದ್ರೆ ಶೋಸ್ ಅದು ಇದು ಮಾಡ್ತಿದ್ದೆ, ಬಟ್ ಪ್ರಾಪರ್ ಒಂದು ಫುಲ್ ಫ್ಲೆಡ್ಜ್ ಸೀರಿಯಲ್ ಮಾಡ್ತಿರೋದು 2 ವರ್ಷ ಆದ್ಮೇಲೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಪಾತ್ರ ತುಂಬಾ ವಿಭಿನ್ನವಾಗಿದೆ. ನಾನು ಇಲ್ಲಿವರೆಗೂ ತುಂಬಾ ಸೈಲೆಂಟ್ ರೋಲ್ಸ್, ಎಮೋಷನಲ್ ರೋಲ್ಸ್ ಮಾಡ್ತಿದ್ದೆ, ಬಟ್ ಇಲ್ಲಿ ಹೇಗಂದ್ರೆ ಆ ಜಾಗದಲ್ಲಿ ಪಾರ್ವತಿ ಇದ್ದಾಳೆ ಅಂದ್ರೆ ಪಾರ್ವತಿದೇ ಎಲ್ಲ ಒಂದು ವಶದಲ್ಲಿರುತ್ತೆ. ಆ ಥರ ಪಾರ್ವತಿ ಏನು ಹೇಳ್ತಾಳೆ ಅದೇ ನಡೆಯುತ್ತೆ. ಸೊ ಆ ಥರ ಒಂದು ರೋಲ್ನ ಪ್ಲೇ ಮಾಡಿದ್ದು ತುಂಬ ಒಂಥರ ಚಾಲೆಂಜಿಂಗ್ ಅನ್ನಿಸ್ತು, ಬಟ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹೌದು, ನೀವೇ ಹೇಳ್ದಂಗೆ 2 ಇಯರ್ಸ್ ಬ್ಯಾಕ್ ಆಯಿತು. ಮದುವೆ ಆದ ನಂತರ ವೈಷ್ಣವಿ ಬರ್ತಾರಾ ಇಲ್ವಾ ಅನ್ನೋ ಒಂದು ಕಾಯ್ತಾ ಇದ್ರು ನಿಮ್ಮ ಫ್ಯಾನ್ಸ್ ಕೂಡ. ಲಾಂಗ್ ಗ್ಯಾಪ್ ಆದಮೇಲೆ ನಿಮಗೊಂದು ಈ ಅವಕಾಶ ಬಂದಾಗ ಎಷ್ಟು ಖುಷಿ ಆಯಿತು? ಡೆಫಿನೆಟ್ಲಿ ಯಾವುದೇ ಒಂದು ಆಪರ್ಚುನಿಟಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಕೆಲಸ ಮಾಡೋದಕ್ಕೂ ನನಗೂ ಅಷ್ಟೇ ಒಂಥರ ಎಂತೂಸಿಯಾಸಮಿಂದ ಮಾಡ್ತೀನಿ. ನನ್ನ ಫ್ಯಾಮಿಲಿ ಈಕ್ವಲಿ ಸಪೋರ್ಟ್ ಮಾಡಿದೆ. ನನ್ನ ತಾಯಿ ತಂದೆ ಇರ್ಬೋದು, ನನ್ನ ಹಸ್ಬೆಂಡ್ ಅವರ ಫ್ಯಾಮಿಲಿ ಇರ್ಬೋದು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೂ ಆ ಬ್ರೇಕ್ ಬೇಕಿತ್ತು. ಬಿಕಾಸ್ ಕಂಟಿನ್ಯೂಸ್ ಆಗಿ ಸೀರಿಯಲ್ ಮಾಡೋದ್ರಿಂದ ಮೊನಾಟನಸ್ ಅನ್ಸ್ಬಿಡುತ್ತೆ. ಆ ಪಾತ್ರನ ಇವಾಗ ನಾನು ಯಾವುದೇ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಮಾಡಿದ್ರು ಎಲ್ಲ ಹೇಳ್ತಾರೆ, ನೀವು ಸೀತಾ ಅಲ್ವಾ, ಸನ್ನಿಧಿ ಅಲ್ವಾ ಅಂತಾರೆ. ಈಗ ಹೊಸ ರೀತಿ ನೋಡ್ತಾರೆ. ಸೊ ಆ ಬ್ರೇಕ್ ಬೇಕಿತ್ತು ನನಗೆ. ಈ ನಾವೆಲ್ಲ ನಿಮ್ಮ ಸೀರಿಯಲ್ಗಳನ್ನ ನೋಡ್ತಾ ಬಂದು ಮೊದಲು ಫ್ರೆಂಡ್ಶಿಪ್ ಆಗುತ್ತೆ, ಆಮೇಲೆ ಪ್ರೀತಿ ಆಗುತ್ತೆ, ಆಮೇಲೆ ಮದುವೆ ಆಗುತ್ತೆ. ಬಟ್ ಇದರಲ್ಲಿ ಫಸ್ಟಿಗೆ ಮದುವೆ ಆಗಿ ಒಂದು ಪುಟ್ಟ ಮಗು ಇದೆ. ಸೊ ಒಂದು ಯೂನಿಕ್ ಆಗಿದೆ ನಿಮ್ಮ ಪಾತ್ರ. ಡೆಫಿನೆಟ್ಲಿ ನೀವು ಹೇಳ್ದಾಗೆ ಫ್ರೆಂಡ್ಶಿಪ್ ಮೊದಲು ಬರುತ್ತೆ ಅಂತ. ಈ ಒಂದು ಸೀರಿಯಲು ಅಷ್ಟೇ ಫ್ರೆಂಡ್ಶಿಪ್ ಮೇಲೆ ಬೇಸ್ ಇರೋದು. ನಮ್ಮ ಜೀವನದಲ್ಲಿ ನಾವು ಎಷ್ಟೇ ವಯಸ್ಸಾಗಿರಲಿ, ಎಷ್ಟೇ ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಫ್ರೆಂಡ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾರಿಗೆ ಆದರೂ ಒಂದು ಫ್ರೆಂಡ್ ಇದ್ದರೆ ಆ ಲೈಫೇ ಬೆಟರ್ ಅನಿಸುತ್ತೆ. ಸೊ ಅದರ ಬೇಸ್ ಒಂದು ಕತೆ ಇದೆ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಅವರ ಚೈಲ್ಡ್ಹುಡ್ ಅಥವಾ ಅವರ ಬಾಲ್ಯನ ನೆನಪು ಮಾಡುವಂಥ ಕ್ಷಣಗಳು ಸಾಕಷ್ಟು ವಿಷಯಗಳಿದೆ ಈ ಸೀರಿಯಲಲ್ಲಿ. ಎಲ್ಲರೂ ನೋಡಿದ್ರೆ ಡೆಫಿನೆಟ್ಲಿ ಕನೆಕ್ಟ್ ಆಗ್ತಾರೆ. ಇದರಲ್ಲಿ ನಿಮ್ಮ ಗೆಳತಿಯಾಗಿ ಗಾಯತ್ರಿ ಅವರು, ಅಂದರೆ ಗಾಯತ್ರಿ ಅವರು ಕೃತಿಕ್ ಅವರು ಮಾಡ್ತಾ ಇರೋದು ಹೀಗನ್ಸುತ್ತೆ ನಿಮ್ಮ ಕಾಂಬಿನೇಷನ್? ನಮಗೆ ಎಲ್ಲ ನಿಮ್ಮ ಫ್ಯಾನ್ಸಿಗೂ ಯೂನಿಕ್ ಆಗಿದೆ. ಸೊ ಏನಿಲ್ಲ, ನನಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಬಿಕಾಸ್ ಇಷ್ಟು ದಿನ ನಾನು ಬರೀ ಹೀರೋ ಜೊತೆನೇ ನನ್ನ ಸೀನ್ಸ್ ಜಾಸ್ತಿ ಇರ್ತಿತ್ತು. ಈಗ ಒಂದು ಹುಡುಗಿ ಜೊತೆ ನನ್ನ ಸೀನ್ಸ್ ಜಾಸ್ತಿ ಇರುತ್ತೆ. ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಆಮ್ ಶ್ಯೂರ್ ಕೃತಿಕಾ ಇಸ್ ಅ ವೆರಿ ಗುಡ್ ಆ್ಯಕ್ಟರ್. ನಾವು ಅವ್ರ ಜೊತೆ ಭೇಟಿ ಒಂದೇ ಸ್ಕ್ರೀನಲ್ಲಿ ನಾವು ಕಾಣಿಸ್ಕೊಂಡಿದ್ಲ. ಬಟ್ ಡೆಫಿನೆಟ್ಲಿ ನಾವು ಝೀಯಲ್ಲಿ ಕೆಲಸ ಮಾಡಿದಾಗ, ಬೇರೆ ಚಾನಲ್ ಕೆಲಸ ಮಾಡಿದಾಗ ನಾನು ಅವ್ರ ಜೊತೆ ಒಂದೊಂದಷ್ಟು ಭೇಟಿ ಮಾಡಿದ್ದೀನಿ. ಬಟ್ ಇದು ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಈಗ ನಿಮ್ಮ ಇನ್ನೊಂದು ನಮಗೆ ಶಾಕಿಂಗ್ ಅಂದರೆ ಅಗ್ನಿಸಾಕ್ಷಿಯಲ್ಲಿ ಖಳನಾಯಕ ಆಗಿ ಮಾಡಿದಂಥವ್ರು ಇಲ್ಲಿ ನಿಮ್ಮ ಗಂಡನ ಸೂರ್ಯನ ಪಾತ್ರದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಡೆಫಿನೆಟ್ಲಿ ಆ್ಯಸ್ ಆ್ಯಕ್ಟರ್ಸ್ ನಾವು ಯಾವುದೇ ಪಾತ್ರ ಕೊಟ್ಟಾಗಲೂ ನಾವು ಮಾಡಬೇಕಾಗತ್ತೆ. ಆವಾಗ ನನ್ನ ಜೊತೆ ಒಂದು ಫ್ಯೂ ಮಂತ್ಸ್, 6 ಮಂತ್ಸ್ ಅನ್ಸುತ್ತೆ ಅವ್ರು ನನ್ನ ಜೊತೆ ಕೆಲಸ ಮಾಡಿದರು. ಬಟ್ ಇವಾಗ ನನ್ನ ಜೊತೆ ಒಂದು ಗಂಡನ ಪಾತ್ರದಲ್ಲಿದ್ದಾರೆ. ನನಗೆ ಒಂಥರ ಖುಷಿ ಆಗುತ್ತೆ ಅವರ ಗ್ರೋತ್ ನೋಡಿ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ನಿಮ್ಮ ಪ್ರಕಾರ ಗೆಳೆತನ ಅಂದರೆ ಹೇಗಿರುತ್ತೆ ಅಂದರೆ ಅದರ ಅರ್ಥ ಏನು? ಒಂದು ಲೈನಲ್ಲಿ ಹೇಳೋದಾದ್ರೆ ಫ್ರೆಂಡ್ಶಿಪ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಯಾರಿಗೇ ಆದರೂ ತುಂಬ ಇಂಪಾರ್ಟೆಂಟ್. ಆ ಫ್ರೆಂಡ್ ನಮಗೆ ಸಿಕ್ಕಿದ್ದಾರೆ, ನಿಮ್ಮ ಲೈಫಲ್ಲಿ ಯಾರಾದರೂ ಒಂದು ಫ್ರೆಂಡ್ಶಿಪ್ ಇದೆ ಅಂದರೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಡಿ. ಬಿಕಾಸ್ ತುಂಬ ಕಡಿಮೆ ಜನ ನಮಗೆ ಜೀವನದಲ್ಲಿ ಫ್ರೆಂಡ್ ಆಗಿ ಕೊನೆ ತನಕ ಉಳ್ಕೊಳ್ಳೋದು. ಅದು ಸಿಕ್ಕಿದ್ದಾರೆ ಅಂದರೆ ಉಳಿಸ್ಕೊಳ್ಳಿ ಅಷ್ಟೇ. ಹಾಗಾದ್ರೆ ನಮಗೊಂದು ಕ್ವಶನ್ ಬರುತ್ತೆ, ನಿಮಗೂ ಕೂಡ ಯಾರಾದರೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರುವಂಥದ್ದು, ಈಗಲೂ ಇರುವಂಥದ್ದು ಜೊತೆ? ಡೆಫಿನೆಟ್ಲಿ ನನಗೆ ನನ್ನ ಗ್ರೂಪ್ ಇದೆ, ಗರ್ಲ್ ಗ್ಯಾಂಗ್. ಅಮೂಲ್ಯ, ಅಂಜು, ಪೂಜಾ ಇವರೆಲ್ಲ ನನಗೆ ತುಂಬ ಕ್ಲೋಸ್. ದೋ ನಾವು ಆಫನ್ ಮೀಟ್ ಆಗೋದಿಲ್ಲ, ಎಲ್ಲರೂ ಅವರ ಲೈಫಲ್ಲಿ ಬ್ಯುಸಿ ಇದ್ದೀವಿ. ಬಟ್ ದ ಫ್ರೆಂಡ್ಶಿಪ್ ರಿಮೇನ್ಸ್ ದ ಸೇಮ್ ಫಾರ್ ಎವರ್. ಅದೇ ನಿಮ್ಮ ಒಂದು ಜರ್ನಿ ನೋಡೋದಾದ್ರೆ ತುಂಬ ಲಾಂಗ್ ಜರ್ನಿ. ಅಗ್ನಿಸಾಕ್ಷಿ, ಸೀತಾರಾಮ, ಹಾಗೆ ತುಂಬ ಸೀರಿಯಲ್ಗಳಲ್ಲಿ ಮಾಡಿ ಒಂದು ಗುರುತಿಸ್ಕೊಂಡಿದ್ದೀರಾ. ಹಾಗೆ ಬಿಗ್ ಬಾಸ್ ಕೂಡ ಮಾಡಿರೋದು. ಅದೆಲ್ಲ ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಯಿತು? ಬಿಗ್ ಬಾಸ್ ಕೂಡ
ಎಲ್ಲನೂ ಅಷ್ಟೇ ಒಂದು ಲರ್ನಿಂಗ್ ಲೆಸನ್ ಆಗಿತ್ತು. ಪ್ರತಿಯೊಂದರಿಂದನೂ ನಾನು ಕಲ್ತಿದ್ದೀನಿ, ಪ್ರತಿಯೊಂದನ್ನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಗ್ರೋ ಆಗಿದ್ದೀನಿ. ಸೊ ಎಲ್ಲ ಎಕ್ಸ್ಪೀರಿಯನ್ಸಸ್ಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ತೊಗೊಂಡು ಮುಂದಕ್ಕೆ ಈ ಗಾಯತ್ರಿ ಗೆಳತಿಯಾಗಿ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಖುಷಿ ಆಗುತ್ತೆ ಎಲ್ಲ ಎಕ್ಸ್ಪೀರಿಯನ್ಸಸ್ಗೂ. ಓಕೆ ಮ್ಯಾಮ್, ಇದರಲ್ಲಿ ಈಗ ನಿಮ್ಮ ಪರ್ಸ್ನಲ್ ನೋಡೋದಾದ್ರೆ ನಿಮ್ಮ ಹಸ್ಬೆಂಡ್ ಏರ್ಫೋರ್ಸ್, ನೀವು ಆ್ಯಕ್ಟಿಂಗ್ ಫೀಲ್ಡ್, ಹೇಗೆ ಅಲ್ಲಿ ನಿಮ್ಮ ಇಬ್ಬರ ನಡುವೆ ಹೇಗೆ ಹೊಂದಾಣಿಕೆ ಆಗುತ್ತೆ? ಅವರೆಷ್ಟು ಸಪೋರ್ಟ್ ಮಾಡ್ತಾರೆ ನಿಮಗೆ ಅಂತ? ಯಾರು ಹೇಳಿದ್ರೆ ನಂಬೋದಿಲ್ಲ. ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಹಸ್ಬೆಂಡ್ ಇರ್ಬೋದು, ಪ್ರತಿಯೊಂದರಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತೆ. ನನ್ನ ತಂದೆ ತಾಯಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಷ್ಟೇ ನನ್ನ ಇನ್ಲಾಸ್ ಫ್ಯಾಮಿಲಿ ಮತ್ತು ನನ್ನ ಹಸ್ಬೆಂಡು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ನನ್ನ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಕಾಂಟೆಂಟು ಅವರೇ ಪ್ಲ್ಯಾನ್ ಮಾಡ್ತಾರೆ. ಈ ಥರ ಮಾಡು, ರೀಲ್ಸ್ ಕಳಿಸಿ, ಹಿಂಗೆ ಮಾಡು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್. ಹೌದು, ನೀವೇ ಹೇಳ್ದಂಗೆ ರೀಲ್ಸ್ಗಳು ನೀವು ಮಾಡ್ತಾ ಇರುವಂಥದ್ದು ಇತ್ತೀಚೆಗೆ ಮದುವೆ ಆದ್ಮೇಲಂತೂ ಜಾಸ್ತಿ ನೋಡ್ತಾ ಇದ್ವಿ. ಅವರು ಕೂಡ ನಿಮ್ಮ ಜೊತೆ ಎಂಜಾಯ್ ಮಾಡ್ತಾರೆ. ಹಾಂ, ಆ್ಯಂಡ್ ನನ್ನ ಬ್ರ್ಯಾಂಡ್ ಶೂಟ್ಸ್ ಇರ್ಬೋದು ಅಥವಾ ನಂದು ಏನೇ ವಿಡಿಯೋ ಶೂಟ್ಸ್ ಇರ್ಬೋದು, ಎಲ್ಲ ಅವರೇ ಕ್ಯಾಮ್ರಾನ ಹ್ಯಾಂಡಲ್ ಮಾಡೋದು, ಅವರೇ ರೆಕಾರ್ಡ್ ಮಾಡೋದು. ಸೊ ಇಸ್ ವೆರಿ ಸಪೋರ್ಟಿವ್. ಆ್ಯಂಡ್ ಅವರು ಈಕ್ವಲಿ ಬ್ಯುಸಿ ಇದ್ದಾರೆ. ಬಿಡುವಿನ ಸಮಯದಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ಒಂದು ಜೀವನದಲ್ಲಿ ನಿಮ್ಗೆ ಗೊತ್ತಿರ್ತದೆ ನಾರ್ಮಲ್ ಜೀವನಕ್ಕೂ ಏರ್ಫೋರ್ಸ್ ಪತಿ ನಿಮ್ಮ ಹಸ್ಬೆಂಡ್ ಜೊತೆ ಹೇಗಿರುತ್ತೆ ಅವ್ರ ಲೈಫಿಗೂ ನಿಮಗೆ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ಮೊದಲಿದ್ದಕ್ಕೂ ಆಫ್ಟರ್ ಮ್ಯಾರೇಜ್? ಆಫ್ಟರ್ ಮ್ಯಾರೇಜ್ ಲಾಟ್ ಆಫ್ ಥಿಂಗ್ಸ್ ಚೇಂಜಸ್. ಬಟ್ ನನ್ನ ಹಸ್ಬೆಂಡ್ ಕೆಲಸದ ಬಗ್ಗೆ ಹೇಳಬೇಕು ಅಂದರೆ ಐ ಆಮ್ ಸೂಪರ್ ಪ್ರೌಡ್. ಯಾಕಂದರೆ ನಾವು ಇವತ್ತು ಇಷ್ಟು ಸಮಾಧಾನವಾಗಿ ಮಾತಾಡ್ಕೊಂಡು ನಿಂತಿದ್ದೀವಿ ಅಂದರೆ ಯಾರೋ ಅಲ್ಲಿ ಬಾರ್ಡರಲ್ಲಿ ನಿಂತು ನಮಗೋಸ್ಕರ ಯುದ್ಧ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವಿಷ್ಟು ಈಸಿಯಾಗಿ ಮಾತಾಡ್ತಿದ್ದೀವಿ. ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಂದನೇ ನಾವಿರೋದು ಇವತ್ತು. ಸೊ ಡೆಫಿನೆಟ್ಲಿ ಅವರ ಕೆಲಸದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಮ್ಗೆ ಇನ್ನೊಂದು ಕ್ವಶನ್ ಬರುತ್ತೆ ಮ್ಯಾಮ್, ಕರ್ನಾಟಕದಿಂದ ಛತ್ತೀಸ್ಗಢ ಹೇಗೆ ಇದಾಯಿತು ಅನ್ನೋದು ದೇವರು ಬರ್ದಂತ ಅರೇಂಜ್ ಮ್ಯಾರೇಜ್ ಸೀರಿಯಸ್ಲಿ ನನಗೂ ನಂಬಕ್ಕಾಗಲಿಲ್ಲ. ಬಟ್ ಇಫ್ ಡೆಸ್ಟಿನಿ ಇಸ್ ರಿಟನ್ ಲೈಕ್ ದ್ಯಾಟ್, ನೀವು ಎಲ್ಲೇ ಹೋಗಿರಲಿ, ಇದು ಯಾವ ದೇಶದಲ್ಲಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿರಲಿ ಕರ್ಕೊಂಡು ಬರುತ್ತೆ, ನಿಮ್ಮನ್ನ ಹತ್ರ ಮಾಡುತ್ತೆ ಅಂತ ಹೇಳ್ತಾರಲ್ಲ. ನಾನು ಬರೀ ಸಿನಿಮಾಗಳಲ್ಲಿ ನೋಡಿದ್ದೆ ಈ ಥರ ಕಥೆ ಅಂತ. ಬಟ್ ನಾನು ರಿಯಲ್ ಲೈಫಲ್ಲಿ ನೋಡಿದಾಗ ವಾವ್ ಅನಿಸ್ತು. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಒಂದು ರೀಲ್ಸ್ ಜಸ್ಟ್ ಒಂದು ಬಿದ್ದಿರೋದೊಂದು ಹಾಕ್ಬಿಟ್ಟಿದ್ದೀರಾ, ತುಂಬ ವೈರಲ್ ಆಗಿತ್ತು. ಅದು ಏನು ರೀಸನ್ ಅದನ್ನೊಂದು ಹಾಕಿ? ಏನಿಲ್ಲ, ಬಟ್ ಐ ಜಸ್ಟ್ ವಾಂಟೆಡ್ ಟು ಬಿ ಕ್ಯಾಂಡಿಡ್. ಆ್ಯಂಡ್ ಎಷ್ಟೋ ಸಲ ನಾನು ಶೂಟ್ ಮಾಡಿದಾಗ ಬಿದ್ದಿದ್ದು ಉಂಟು. ಆ್ಯಂಡ್ ರಿಯಲ್ ಲೈಫಲ್ಲೂ ನಾನು ಯಾವಾಗಲೂ ಅಷ್ಟೇ ಬಟ್ಟೆ ಹಾಕ್ದಾಗಿರ್ಬೋದು ಅಥವಾ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋಗ್ತಾ ಎಡವಿದ್ದು ಉಂಟು. ಸೊ ಇಟ್ಸ್ ಜಸ್ಟ್ ದ್ಯಾಟ್ ಕನೆಕ್ಟಿಂಗ್ ಟು ಪೀಪಲ್ ಇನ್ ಅ ವೆರಿ ಕ್ಯಾಶುವಲ್ ವೇ. ಆ್ಯಂಡ್ ನಾನು ಎಲ್ಲರ ಥರನೇ ಅನ್ನೋ ಥರ ಅದರೊಳ್ಳೆ ದೊಡ್ಡ ಸುದ್ದಿ ಅನ್ನೋ ಥರ ಆಗ್ಬಿಟ್ಟು. ಓಕೆ ಮ್ಯಾಮ್, ಓಕೆ. ನಿಮ್ಮ ಹೊಸ ಧಾರಾವಾಹಿ ಮತ್ತೊಂದು ನಿಮಗೆ ಇದುವರೆಗೆ ಸಿಕ್ಕಿರುವಂಥ ಯಶಸ್ಸಿಗೆ ಇನ್ನೂ ಹೆಚ್ಚಾಗಿ ಈ ಮೂಲಕ ಸಿಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಆಶಿಸ್ತೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.